ಜಯ ಜೈ ನಮಃ ಪಾರ್ವತಿ ರಾಜರಾಜೇಶ್ವರ ಮಹಾಮಾತಾಯೇ ಜೈ ಜೈ ಶ್ರೀ ಸದ್ಗುರುದೇವ ನಮೋ ನಮಃ. ಮೆರವ ದೇಹದಿ ಪ್ರತಿದಿನ ಬಹುತರ ಬೆಳಕನ್ನು ಕಂಡು ಬಾಹ್ಯತರವನ ನರಿಯದೆ ಮುಳುಗುತ್ತಿಹನ ಆತ್ಮ ಪ್ರಕಾಶದಲ್ಲಿ ಸ್ವರಹಲೇನ್ನರಗಿಲ್ಲವನಿಗೆ ತರತರದ ಸುಖ ತುಂಬಿ ತುಂಬಿಯೇ ಪರಮ ಪುರಾನಂದದಿರುದಿಹ ಕೇಳೆಂದ. ಮತ್ತು ನಿನ್ನಿನ ದಿನ 18ನೇ ಅಧ್ಯಾಯದಲ್ಲಿ ನಂದೀಶ್ವರನಿಗೆ ಈಶ್ವರನು ಯೋಗಿಯಾದವನು ಜೀವನ್ಮುಕ್ತಿಯನ್ನು ಯಾವ ರೀತಿಯಾಗಿ ಪಡೆಯಬೇಕಂತಕ್ಕಂಥದ್ದನ್ನು ಸಾಂಗವಾಗಿ ವಿವರಿಸ್ತಕ್ಕಂಥವನಾಗಿದ್ದೇನೆ. ನಿನ್ನೆ ದಿನೇನೆ 39 ಪದ್ಯಗಳನ್ನು ಓದಿದ್ದೇವೆ. ಇನ್ನು 25 ಪದ್ಯಗಳು ಮಾತ್ರವಿವೆ. ಇನ್ನು ಮುಂದಿನ ವಿಷಯವನ್ನು ಆತನು ಹೇಳಿರ್ತಕ್ಕಂಥ ವಿಷಯವನ್ನು ಈ ದೇವಪುರಾಣದಲ್ಲಿ ತಿಳಿಸ್ತಕ್ಕಂಥವನಾಗಿದ್ದೇನೆ. ಆರವಷ್ಟೆಯ ಧರಿಸಿ ಜಗಗೆಯೋ ತೋರುದಿಹನಾನಂದ ರೂಪದೇ ಮೂರು ಬಾಳೋನ್ಮುಕ್ತನಾಗಿ ವಿಚಾಚಿತಾನಾಯೇ ಮೂರು ಬಂಧನ ಬಂದಿರ ಮೂಕನ ಕಾರಣಾತ್ಮಕ ತೋರ್ವ ಯೋಗಿಯ ನಾರಬಲ್ಲರ ಸುಖ ಸದಾನವನು ತಾನೆಂದ. ಜೀವನ್ಮುಕ್ತಿಯನ್ನು ಪಡೆಯಬೇಕಾಗಿರ್ತಕ್ಕಂಥ ಯೋಗಿವರಿಯನು 6 ಅವಸ್ಥೆಗಳನ್ನು ಪಡೆಯತಕ್ಕಂಥವನಾಗಿರ್ತಾನಂತೆ. ನೀವು ಸಹ ಕೇಳಿರಬಹುದು, ಜೀವನ್ಮುಕ್ತಿಯನ್ನು ಪಡೆದಿರ್ತಕ್ಕಂಥ ವ್ಯಕ್ತಿಗಳು ಪಿಚಾಚಿಯೋಪಾದಿಯಲ್ಲಿ ತಿರುಗಾಡ್ತಕ್ಕಂಥವ್ರಾಗ್ತಾರಂತೆ, ಕಣ್ಣೇ ಕಾಣದವರಾಗಿರ್ತಾರಂತೆ, ಮೂಕರಾಗಿರ್ತಾರಂತೆ, ಕಿವುಡರಾಗಿರ್ತಾರಂತೆ. ಈ ರೀತಿಯಾಗಿರ್ತಕ್ಕಂಥ ಅವಸ್ಥೆಗಳೆಲ್ಲವನ್ನು ಕಳೆದ ಮೇಲೆ ರಾಜಯೋಗಕ್ಕೆ ಬಿದ್ದು ಜೀವನ್ಮುಕ್ತಿಯನ್ನು ಪಡೆಯಲಿಕ್ಕೆ ಸಾಧ್ಯವಿದೆ ನೋಡುವ ಅಂತ ಹೇಳ್ತಕ್ಕಂಥವ್ರಾಗ್ತದೆ. ಬೇಟವಿದೆಯ ನಿಷೇಧಗಳ ಕೈ ಮುಟ್ಟಿಕೊಳ್ಳುವನು ಸರ್ವಕುಲದಲ್ಲಿ ಒಟ್ಟಿಗೆಯೋ ಭಿಕ್ಷಾನ್ನದಲ್ಲಿಗೆಯಾದ ವೇಳೆಯದಿ ಬಟ್ಟೆ ಬರಗಳ ಮರವದ ಕಟ್ಟಿಕೊಂಬದಂತು ಬ್ರಹ್ಮದ ಗಟ್ಟಿಯಾದ ಬಗೆನು ಭಯದ ಬದಲೆಯಾದಿಹನು. ಈ ಪ್ರಪಂಚದ ಆಸೆ ಅಂತಕ್ಕಂಥದ್ದೇ ಅವನಿಗಿರುವುದಿಲ್ಲಂತೆ, ಬಾಹ್ಯಾಂತರದ ವಿಷಯವೇ ಗೊತ್ತಿಲ್ಲಂತೆ, ಬಟ್ಟೆ ಬರಗಳ ಮೇಲೆ ಅರಿವೇ ಇಲ್ಲದವನಾಗಿರ್ತಾನಂತೆ, ಬಟ್ಟೆಯನ್ನು ತೊಟ್ಟುಕೊಂಡಿದ್ದೇನೋ ಇಲ್ಲವೋ ಅಂತಕ್ಕಂಥ ಅರಿವು ಸಹ ಅವನಿಗಿರುವುದಿಲ್ಲಂತೆ. ಈ ರೀತಿಯಾಗಿರ್ತಕ್ಕಂಥ ಜೀವನ್ಮುಕ್ತಿಯನ್ನು ಪಡೆತಕ್ಕಂಥ ಯೋಗಿ ವರಿಯನಿಗೆ ಆ ಬ್ರಹ್ಮಾದಿಗಳು ಸಹ ಸರಿಸಮಾನ ಆಗಲಾರರು ಅಂತ ಹೇಳ್ತಕ್ಕಂಥವನಾಗಿದ್ದಾನೆ. ಜೀವವಾದನ ಪರಾದೇವನೇ ತಾನಾಗಿ ಪಾದಗಳೋನಿ ಹರಿದವ ಗ್ರಾಮ ಕಾಮ ಕ್ರೋಧ ಮದಾದಿಗಳು ಸುಟ್ಟು ಆವ ವಿಷಯ ಕೆಲಸದಿಂದ್ರಿಯ ಕೇವಲದ ಸೌಕೇಂದ್ರಿಯಾದವು ಸಾವಧಾನನು ಹಾಗ ಸಾಚಿಕನಾಗಿ ಯೋಗೇಂದ್ರ. ಪ್ರಪಂಚದಲ್ಲಿರ್ತಕ್ಕಂಥ ಮನುಷ್ಯರಿಗಿರುವ ಹಾಗೆ ಜೀವನ್ಮುಕ್ತಿಯನ್ನು ಪಡೆತಕ್ಕಂಥ ವ್ಯಕ್ತಿಗೂ ಸಹ ಪಂಚೇಂದ್ರಿಯಗಳು ಅಂತಕ್ಕಂಥವು ಇರ್ತವಂತೆ. ಈ ರೀತಿಯಾಗಿರ್ತಕ್ಕಂಥ ಪಂಚೇಂದ್ರಿಯಗಳು ತಮ್ಮ ತಾವು ಕೆಲಸವನ್ನು ಮಾಡ್ತಕ್ಕಂಥವಾಗಿರ್ತವಂತೆ. ಆದರೆ ಕಾಮ ಕ್ರೋಧ ಮದ ಮೋಹ ಮದಾದಿಗಳನ್ನು ಸುಟ್ಟು ಯಾವುದರ ಬಗ್ಗೆ ಆಸೆ ಇಲ್ಲದಲೇ ಇರ್ತಕ್ಕಂಥವನಾಗಿರ್ತಾನಂತೆ ಆ ಯೋಗಿ ವರಿಯನಾದವನು. ಮತ್ತು ಆ ಯೋಗಿ ವರಿಯನಿಗೆ ಯಾರು ಸಾಕ್ಷಿಯಾಗಲು ನೋಡುವ ಅಂತ ಹೇಳ್ತಕ್ಕಂಥವನಾಗಿದ್ದಾನೆ. ಉಣ್ಣು ದೇವಿಯ ಎಂಬನೊಮ್ಮೆ ಉಣ್ಣುವೆನು ನಾನೊಮ್ಮೆಯೋ ಕಣ್ಣಿನಿಂದಲಿ ನೋಡುವ ದೇವಿಯ ಎಂಬ ತಾನೊಮ್ಮೆ ಕಣ್ಣಿನಿಂದಾನೊಮ್ಮೆ ನೋಡುವನು ತನ್ನ ಗುರು ಶಿಷ್ಯನಾಗಿಯೇ ತನ್ನೊಳಿ ಪರಿಮನ ವಿಹಾರಿಜ ಸುಖದಿ ಯೋಗೇಂದ್ರ. ಒಂದು ವೇಳೆ ತಾನು ಊಟ ಮಾಡಿದರೆ ದೇವಿಯೇ ಊಟ ಮಾಡುತ್ತೇಳೇನೋ ಅಂದುಕೊಳ್ತಾನಂತೆ, ತಾನು ಊಟ ಮಾಡಲಿದ್ದರೆ ದೇವಿಯು ಸಹ ಊಟ ಮಾಡಿಲ್ಲವೇನೋ ಅಂದುಕೊಳ್ತಕ್ಕಂಥವನಾಗ್ತಾನಂತೆ. ಈ ರೀತಿಯಾಗಿ ಆ ದೇವಿಯ ಮೇಲೆ ಮನಸ್ಸನ್ನಿಟ್ಟುಕೊಂಡು ಯಾವಾಗಲೂ ಗುರುಭೂತನಾಗಿರ್ತಾನಂತೆ, ಶಿಷ್ಯನ್ಭೂತನಾಗಿರ್ತಾನಂತೆ. ಎಲ್ಲ ಕಾರ್ಯಗಳಿಗೂ ಆತನೇ ಸಾಕ್ಷಾತ್ಕಾರನಾಗಿ ಪರಬ್ರಹ್ಮದೋಪಾದಿಯಲ್ಲಿ ರಂಜಿಸ್ತಕ್ಕಂಥವನಾಗ್ತಾನಂತೆ ಆ ಯೋಗಿವರಿಯನಾದವನು. ಆವ ರೂಪವು ಕಾಣುತ್ತಿರಲದೋ ದೇವಿ ರೂಪವಿದೆಂಬನಲ್ಲದೋ ಆಡುವ ರೂಪನು
ಕಂಡರೂ ಸಹ ಆ ದೇವಿಯ ಕಾಣುತ್ತಾಳಂತ ಯೋಗಿ ಬರಿಯನಾದರೂ ಈ ರೀತಿಯಾಗಿ ಯಾವಾಗಲೂ ಆ ದೇವಿಯಲ್ಲೇ ಮನಸ್ಸನ್ನಿಟ್ಟು ದೇವಿಯ ಧ್ಯಾನವನ್ನೇ ಮಾಡುತ್ತಾ ಹಗಲಿರಲು ಅದೇ ಧ್ಯಾನದಲ್ಲಿರ್ತಕ್ಕಂಥ ನಾಥನಂತೆ ಸಾಕ್ಷಾತ್ ಪರಬ್ರಹ್ಮಣೋಪಾದಿಯಲ್ಲಿ ತಳಾಯಮಾನವಾಗಿರ್ತಕ್ಕಂಥ ವ್ಯಕ್ತಿ ಆಗ್ತಾನಂತೆ ಆ ಜೀವನ ಮುಕ್ತಿಯನ್ನು ಪಡಿತಕ್ಕಂಥ ವ್ಯಕ್ತಿಯು ಅಂತ ಹೇಳ್ತಕ್ಕಂಥವನಾಗಿದ್ದಾನೆ ಈಶ್ವರನು ನಂದೀಶ್ವರನಿಗೆ. ಇಚ್ಛೆ ಬಂದಿಹ ತಾಣದೊಳಗೆ ಇಚ್ಛೆ ಬಂದಂದದಲ್ಲಿ ಚರಿಸುತ್ತ ನಿಶ್ಚಯಂ ವಿಷಯಗಳ ಭೋಗಿಸಿ ಭೋಗಿಸದೆ ಉಚ್ಚರಾದರ ಸಂಜಕೆಯುತ ದೊಚ್ಚಟಾಗಿ ಸಂಬಂಧಿಸದೆ ಮನ ಮುಚ್ಚಿ ಸಕಲಾನಂದದಲ್ಲಿ ಸಾಕ್ಷಿಯಾಗಿಹನು. ತನ್ನ ಇಷ್ಟ ಬಂದ ಸ್ಥಳಗಳಲ್ಲಿ ಓಡಾಡುತ್ತಾನಂತೆ ಯೋಗಿಯಾದವನು. ಅವರ ಹತ್ತಿರ ಹೋಗಬೇಕು, ಇವರ ಹತ್ತಿರ ಹೋಗಬಾರದು, ಅವರ ಮನೆಯಲ್ಲಿ ಊಟ ಮಾಡಬಾರದು, ಇವರ ಮನೆಯಲ್ಲಿ ಊಟ ಮಾಡಬಾರದು ಅಂತಕ್ಕಂಥ ಭಿನ್ನ ಭೇದವೇ ಇಲ್ಲಂತೆ. ಎಲ್ಲವೂ ಈ ಜಗತ್ತಿನಲ್ಲಿರ್ತಕ್ಕಂಥ ವಸ್ತುಗಳೆಲ್ಲವೂ ಆ ದೇವಿಯ ರೂಪದಲ್ಲಿ ಕಂಡು ಎಲ್ಲವನ್ನೂ ಸ್ವೀಕಾರ ಮಾಡ್ತಕ್ಕಂಥವನಾಗ್ತಾನಂತೆ. ಆ ಯೋಗಿಯಾಗಿರ್ತಕ್ಕಂಥವನು ಜೀವನ್ಮುಕ್ತಿಯನ್ನು ಪಡೆತಕ್ಕಂಥ ವ್ಯಕ್ತಿ. ಇಂದು ಬರೆಯಲಿ ಯೋಗಿ ಇದ್ದೆ ಅಂತರದೊಳಿಗ ಬ್ರಹ್ಮದಲ್ಲಿಯ ಎಂದು ಬೇಳಿದಡೇನು ನಿಜ ಮಾತುಗಳು ಹೇಳಿದನೋ. ಕಂದು ಹರನಾಗಿರ್ಪ ಯೋಗಿಯ ಸಂತಸದಿ ಸೇರಿ ಪುಣ್ಯರು ಹಿಂದೆ ಮುಕ್ತಿ ಪಡೆವರಿದು ಸಿದ್ಧ ಸಿದ್ಧೆಂದ. ಪರಿಯಿಂದ ಇಷ್ಟಪರಿಯಾಗಿ ಈ ರೀತಿಯಾಗಿ ಎಲ್ಲ ಅವಸ್ಥೆಗಳನ್ನು ತಾಳಿದ ಮೇಲೆ ರಾಜಯೋಗಕ್ಕೆ ಬೀಳ್ತಕ್ಕಂಥವನಾಗ್ತಾನಂತ ಯೋಗಿವರಿಯನಾದವನು. ಈ ರೀತಿಯಾಗಿ ರಾಜಯೋಗಕ್ಕೆ ಬಿದ್ದ ಮೇಲೆ ಆ ದೇವಿಯ ದೇಹದಿಂದ ಎಲ್ಲರೂ ಆತನನ್ನು ಪೂಜಿಸ್ತಕ್ಕಂಥವನಾಗ್ತಾನಂತೆ ಆ ಜೀವನ್ಮುಕ್ತಿಯನ್ನು ಪಡೆದಿರ್ತಕ್ಕಂಥ ವ್ಯಕ್ತಿಯನ್ನು. ಅವನಾಚರ್ಯವ ನಿಂದಿಸಿದೆಯ ಭವಕ್ಕೆ ಬೀಳುವರು ತಪ್ಪದಲೆ ತಾವವನ ಸೇವೆಯ ಮಾಡಲಾವವು ನೆನೆದ ಕಾರ್ಯಗಳು. ಅವನೇ ಸಾಕ್ಷಾತ್ ಪರಬ್ರಹ್ಮವು ಬ್ರಹ್ಮವು ಅವನು ತಾನೇ ಮಾತು ಸತ್ಯವೋ ಅವನೇ ಮನುಷ್ಯನೆನರು ನರಕದಲ್ಲಿ ಸತ್ಯಂದ. ಜೀವನ್ಮುಕ್ತಿಯನ್ನು ಪಡೆದಿರ್ತಕ್ಕಂಥ ಯೋಗಿಯನ್ನು ಯಾರಾದರೂ ನಿಂದಿಸಿದರೆ ಅವರ ವಂಶವೇ ನಾಶನವಾಗಿ ಹೋಗ್ತದಂತೆ. ಈ ರೀತಿಯಾಗಿರ್ತಕ್ಕಂಥದ್ದನ್ನು ಆಗ್ತದಂತೆ. ಮತ್ತು ಸಾಕ್ಷಾತ್ ಪರಬ್ರಹ್ಮ ಸ್ವರೂಪನೇ ತಾನಾಗಿರ್ತಾನಂತೆ ಮತ್ತು ಎಲ್ಲವುದಕ್ಕೂ ಕಾರಣನೇ ಆಗಿರ್ತಾನಂತೆ. ಈ ರೀತಿಯಾಗಿರ್ತಕ್ಕಂಥ ಯೋಗಿಯನ್ನು ನರ ಮನುಷ್ಯನು ಈತನು ಎಂಬುದಕ್ಕೆ ಸಾಧ್ಯವೇ ಇಲ್ಲ ನೋಡುವ ಅಂತ ಹೇಳ್ತಕ್ಕಂಥನಾಗಿದ್ದಾನೆ. ಚರಣಗಳಗಿರಿದಿರವೋ ಸಂತ ಶರಣನ ಶಿವನನು ಜರು ತಾವು ಕಾದುಕೊಂಡಿಹರೋ. ಅಂತೆಲ್ಲ ಭುವನಗಳಲ್ಲಿ ಎಂದು ಹೇಳಲಿದೆ ಶರಣಿನೋ ಲಂದು ಬೀಸುತ್ತಿಹಾಳು ನನ್ನಯ ಬ್ರಹ್ಮಯೋಗಿಗೆ. ಆ ಯೋಗಿಯಾಗಿರ್ತಕ್ಕಂಥವನು ಎಲ್ಲಿಯೇ ಇರುತ್ತಾನೋ ಅಲ್ಲಿಯೇ ಕಾಶಿ ಕ್ಷೇತ್ರ, ಧರ್ಮಸ್ಥಳ ಈ ಥರವಾಗಿರ್ತಕ್ಕಂಥ ಕ್ಷೇತ್ರಗಳೆಲ್ಲವೂ ನೋಡಬೇಕಾದದ್ದು ಇಲ್ಲಂತೆ. ಆ ಯೋಗಿಯ ದರ್ಶನವನ್ನು ಮಾಡಿದರೆ ಆ ಕ್ಷೇತ್ರಗಳೆಲ್ಲವನ್ನು ನೋಡಿದಂತಾಗುತ್ತದಂತೆ. ಮತ್ತನು ಆತ ಪಾದಚರಣದಲ್ಲಿ ಎಷ್ಟೋ ಥರವಾಗಿರ್ತಕ್ಕಂಥ ನದಿಗಳೆಲ್ಲವೂ ಆತನ ಪಾದಚರಣದಲ್ಲಿವೆಯಂತೆ. ಈ ರೀತಿಯಾಗಿ ಆ ಯೋಗಿಯದವನು ಎಲ್ಲಿಗಿದ್ದಾನೋ ಅಲ್ಲಿಯೇ ಜಗತ್ತಿನಲ್ಲಿರ್ತಕ್ಕಂಥದ್ದೆಲ್ಲವನ್ನು ನಾವು ನೋಡಬೇಕಾಗಿರ್ತಕ್ಕಂಥ ಕ್ಷೇತ್ರ, ಪುಣ್ಯ ತೀರ್ಥಗಳು, ಈ ರೀತಿಯಾಗಿರ್ತಕ್ಕಂಥ ನದಿಗಳು ಆತನನ್ನು ನೋಡಿದ ಮಾತ್ರಕ್ಕೇನೆ ನಾವು ನೋಡಿದಂತಾಗುತ್ತದೆ ಅಂತ ಹೇಳ್ತಕ್ಕಂಥ ಮಾತುತ್ತಾನೆ. ನಂದಿಕೆ ಜೀವನ್ಮುಕ್ತಿಗಂದು ನಾಶನಾಶನವಿಲ್ಲವೋ ಮುಂದೆ ಜಪಮಣೆ ಪುಷ್ಪ ನೇಮ ನೇಮಗಳಿಲ್ಲ. ಇಂದು ಆಹ್ವಾನವು ವಿಸರ್ಜನೆ ಒಂದು ಪ್ರಾಣ ಪ್ರತಿಷ್ಠ ಮಂತ್ರಗ ಗಂಗು ಇಲ್ಲವ ಸರ್ವ ಸಾಕ್ಷಿಯೋ ಮತ್ತು ಜೀವನ್ಮುಕ್ತನಾಗಿರ್ತಕ್ಕಂಥ ಯೋಗಿ ಮೇಲೆ ಸಾಧ್ಯ ಅಸಾಧ್ಯ ಅಂತಕ್ಕಂಥದ್ದು ಮಾತೇ ಇಲ್ಲಂತೆ. ಮತ್ತು ಆತನನ್ನು ಯಾರು ಪೂಜಿಸ್ತಾರೋ, ಯಾರು ಧ್ಯಾನಿಸ್ತಾರೋ ಅವರು ಬಹಳ ಪುಣ್ಯವಂತರು ನೋಡುವ ಅಂತ ಹೇಳ್ತಕ್ಕಂಥವನಾಗಿದ್ದಾನೆ. ಜೀವನೆಂಬುದೆಂದಡೆ ಜೀವನವೆಂಬುದೇನೆಂದಡೆ ಜೀವನವದು ಭ್ರಾಂತಿ ಭ್ರಾಂತಿಯ ಲೋಭು ಹೊಡಗಲು ಪಡೆದುದೈ ಚೈತನ್ಯ ಶುದ್ಧ. ಜೀವವಾದನ ವೃಷ ಭ್ರಾಂತಿ ಮಾತ್ರವ ದೇವ ದೇವನು ಸತ್ಯವಾಗಿಯೋ ಅವಗಂ ಭ್ರಮೆಯಿಂದ ಜೀವಿಸಿಹನು ಕೇಳೆಂದ. ಮನುಷ್ಯನಲ್ಲಿರ್ತಕ್ಕಂಥ ಜೀವನ ಅಂತಕ್ಕಂಥ
ಅಂತಕ್ಕಂಥದ್ದು ಜೀವ ಅಂತಕ್ಕಂಥದ್ದು ಇದಕ್ಕೆ ಚೈತನ್ಯ ಸ್ವರೂಪವಾಗಿರ್ತಕ್ಕಂಥದ್ದು ಇರುವವರಿಗೆ ಮಾತ್ರ ಜೀವ ಇರುತ್ತದಂತೆ. ಯಾವಾಗ ಈ ಚೈತನ್ಯ ಸ್ವರೂಪವು ಇಲ್ಲದಾಗುತ್ತದೆಯೋ ಇದಕ್ಕೆ ಜೀವಕ್ಕೆ ಯಾವ ಥರವಾಗಿರ್ತಕ್ಕಂಥದ್ದು ಇಲ್ಲಂತೆ. ಈ ರೀತಿಯಾಗಿದೆ ನೋಡು ಅಂತ ಹೇಳ್ತಕ್ಕಂಥ ಶಬ್ದ ಶ್ರೂತಕದಂತೆ ಜೀವವೋ ಶಬ್ದ ಮಾತ್ರವು ಹೇಗೆ ಎನ್ನಲದೋ ಶಬ್ದದಿಂದಲೇ ಸೂತಕಬಹುದು ಸುಶಬ್ದ ಪರಿಹರವೋ ಶಬ್ದ ದುಷ್ಟದೇ ಜೀವ ಬದ್ಧನೋ ಶಬ್ದ ನಿರ್ಮಲದಿಂದ ಮುಕ್ತನೋ ಶಬ್ದ ಒಳಗಲೋ ಶುದ್ಧ ಚೈತನ್ಯನು ಕೇಳಂತ. ಚೈತನ್ಯವನ್ನು ಹೊಂದಿರತಕ್ಕಂಥ ಜೀವಿಯು ಶುದ್ಧ ಅಂತಕ್ಕಂಥದ್ದು, ಸುಶಬ್ದ ಅಂತಕ್ಕಂಥದ್ದು ಜೀವವಿರ್ತದಂತೆ, ದುಷ್ಟ ಶಬ್ದ ಅಂತಕ್ಕಂಥದ್ದು ಜೀವವಿಲ್ಲದಂತಾಗಿರುತ್ತೆ. ಇಷ್ಟೇ ವ್ಯತ್ಯಾಸವಿದೆ ನೋಡು ಜೀವನಿಗೂ ಮತ್ತು ಈ ಆತ್ಮಕ್ಕೂ ಅಂತ ಹೇಳ್ತಕ್ಕಂಥ ನಾನು ನೋವಾದಾರಿಗೆ ಗುರುಕರುಣ ತನ್ನೊಳಗೆ ತಾಳಿಯ ಅರಿಯದೊಡೆ ಗರುಡಾಡುತ್ತಿಹುದು ತಿರುಗುವುದು ಸುಖ ದುಃಖದೊಡನೆಯ ಕರ್ಮ ಫಲಗಳಲ್ಲಿ ಚರಿಸುವುದು ಸ್ವರ್ಗಕ್ಕೆ ನರಕಕ್ಕೆ ಪರಮ ಉದಕದ ಒಡೆಯುವ ಚಂದ್ರನ ತೆರೆಯಲಿದ್ದಗೆ ಲಿಂಗ ತನುಕಿನ ಸಂಘವಿಲ್ಲಂದ. ಮತ್ತು ಈ ಜೀವನ ಅಂತಕ್ಕಂಥದ್ದು ಇಹಕ್ಕೂ ಪರಕ್ಕೂ ತಿರುಗಾಡ್ತಕ್ಕಂಥದ್ದಾಗುತ್ತದಂತೆ. ಹುಟ್ಟುವುದು ಐತಂತೆ, ಸಾಯುವುದು ಐತಂತೆ, ಸತ್ತ ಮೇಲೆ ಮತ್ತೆ ಹುಟ್ಟುವುದು ಐತಂತೆ. ಈ ರೀತಿಯಾಗಿದೆಯಂತೆ ಈ ಆತ್ಮ ಅಂತಕ್ಕಂಥದ್ದು ಜೀವನ ಮುಕ್ತಿಯನ್ನು ಪಡೆಯಲಾರದೇ ಇರ್ತಕ್ಕಂಥ ವ್ಯಕ್ತಿಗಳಿಗೆ. ಆದರೆ ಈ ಜೀವ ಮತ್ತು ಆತ್ಮ ಅಂತಕ್ಕಂಥದ್ದು ಯಾವ ರೀತಿ ಇರುತ್ತದೆ ಅಂದರೆ, ಈ ಆತ್ಮಕ್ಕೆ ಜೀವ ಯಾವ ರೀತಿ ಇದೆ ಅಂದರೆ, ಶುದ್ಧವಾದ ಬೆಳದಿಂಗಳು ನೀರಿನ ಮೇಲೆ ಬಿದ್ದರೆ ಆ ಬೆಳದಿಂಗಳು ಅಲ್ಲಿ ಇರುತ್ತದೆಯಲ್ಲ, ಆ ರೀತಿಯಾಗಿ ಈ ಆತ್ಮಕ್ಕೆ ಆ ಜೀವ ಅಂತಕ್ಕಂಥದ್ದು ಇದೆಯಂತೆ. ಈ ರೀತಿ ಇದೆ ನೋಡು ಜೀವ ಮತ್ತು ಆತ್ಮ ಅಂತ ಹೇಳ್ತಕ್ಕಂಥ ನಾನು ಯೋಗದಿಂದಲೇ ಇರಲು ಸರ್ವವ ನೀಗಿ ಸುಖ ದುಃಖಗಳ ಭ್ರಾಂತಿಯ ಹೋಗಿ ಪೊಯ್ಯಾಂತರವ ಮರೆತು ವಾಸನೆಗಳೊಳಗೆ ನೀಗಿ ಜೀವತ್ವನು ಬ್ರಹ್ಮವೇ ಆಗಿ ಚಲಿಸದಲ್ಲಿದ್ದು ದೇಹವ ನಾನಾಗಿ ಬಿಟ್ಟೆ ಕೊಡು ಕಂಡವನು ತಾನೆಂದ. ಈ ರೀತಿಯಾಗಿರ್ತಕ್ಕಂಥ ಹೋಗುವುದು ಬರುವಿಕೆಯನ್ನು ಬಿಡಬೇಕಾದರೆ ಈ ರೀತಿಯಾಗಿರ್ತಕ್ಕಂಥ ಜೀವನ್ ಮುಕ್ತಿಯ ಮಾರ್ಗವನ್ನು ಪಡೆಯಬೇಕಂತೆ. ಮತ್ತು ಜೀವನ್ ಮುಕ್ತಿಯ ಮಾರ್ಗವನ್ನು ಪಡೆದು ಅಖಂಡ ಸ್ವರೂಪನಾಗಿರ್ತಕ್ಕಂಥವನಾಗುತ್ತಾನಂತೆ. ಉದಾಹರಣೆಗಾಗಿ ಹೇಳಬೇಕೆಂದರೆ ಜೀವನ್ ಮುಕ್ತಿಯನ್ನು ಪಡೆದವರು ಯಾರು ಅಂದರೆ ನಮ್ಮ ಶ್ರೀ ಗುರು ಗಾದಂಗಪ್ಪ ತಾತನವರು, ಶ್ರೀಳವಲಿಕೆ ಎರಿತಾತನವರು, ನವಲಗುಂದಿ ನಾಗಲಿಂಗೇಶ್ವರ ಸ್ವಾಮಿಗಳಂತೆ ಇವರು ಜೀವನ ಮುಕ್ತಿಯನ್ನು ಪಡೆದಿರುವರಂತೆ. ದೇವಿಗಿಂತಲೂ ಅವರು ಹೆಚ್ಚವರಂತೆ. ಅವರು ಎಲ್ಲಿರುತ್ತಾರೋ ಅಲ್ಲಿಯೇ ಪುಣ್ಯಕ್ಷೇತ್ರ, ಅವರು ಎಲ್ಲಿರ್ತಾರೆಯೋ ಸಕಲ ನದಿಗಳು, ಅವರು ಎಲ್ಲಿರುತ್ತಾರೆಯೋ ರಥಾದಿಗಳು, ಜನಗಳು ಬಂದು ಹೋಗುವುದು, ಅವರನ್ನು ದರ್ಶನ ಮಾಡುವುದು ಅವರ ರೀತಿಯಾಗಿರ್ತಕ್ಕಂಥ. ಅವರನ್ನು ಒಂದು ವೇಳೆ ಏನಾದರೂ ನಿಂದಿಸಿದರೆ ಆ ದೇವಿಯನ್ನು ನಿಂದಿಸಿದಂತಾಗುತ್ತದೆ. ಈ ರೀತಿಯಾಗಿ ಜೀವನ ಮುಕ್ತಿಯನ್ನು ಪಡೆದಕ್ಕಂಥವರು ಅವರಿಗೆ ಜೀವ ಅಂತಕ್ಕಂಥದ್ದು ಜೀವದಿಂದಲೇ ಮುಕ್ತಿಯನ್ನು ಬಂದಿರತಕ್ಕಂಥವರು. ಅಂದರೆ ಈ ಜೀವಕ್ಕೆ ಜೀವ ಹೋದ ಮೇಲೆ ಮತ್ತೊಮ್ಮೆ ಬರುವುದು ಇಲ್ಲ ಅಂತ ಅವರು. ಈ ರೀತಿಯಾಗಿರ್ತಕ್ಕಂಥವರು ಮಹಾಬಲಿಗಳಾಗಿರ್ತಕ್ಕಂಥ ಗುರು ಗಾದಂಗಪ್ಪ ತಾತನವರು, ಚೇಳವಲಿಕೆ ಎರಿತಾತನವರು ಮತ್ತು ನವಲಗುಂದಿ ನಾಗಲಿಂಗ ಸ್ವಾಮಿಗಳು ಮತ್ತು ಬಲ್ಲವರು ಹೇಳಿದ್ದು ಕೇಳುತ್ತೇವೆ. ಚೇಳಗುರಿಗೆ ಎರಿತಾತನವರು ಮಣ್ಣನ್ನು ತನ್ನ ಮೈಯೆಲ್ಲ ತುಂಬಿಕೊಂಡು ಪಿಚಾಚೋಪಾದಿಯಲ್ಲಿ ತಿರುಗಾಡ್ತದಂತೆ, ತರತರವಾಗಿ ಮಾಡ್ತಕ್ಕಂಥವರಾಗಿರ್ತಾರಂತೆ. ಆ ರೀತಿ ಅವಸ್ಥೆಗಳೆಲ್ಲವೂ ಆದ ಮೇಲೆ ರಾಜಯೋಗಕ್ಕೆ ಬಿದ್ದು ಜೀವನ್ ಮುಕ್ತಿಯನ್ನು ಪಡೆಯುತ್ತಾರೆ ಅಂತ ಮಹಾನೀಯರು ಅಂತ ಹೇಳ್ತಕ್ಕಂಥವ್ರು. ಕ್ಷೀರದೋಳು ಕ್ಷೀರ ತಂದೆ ನೀರಿನೊಳಗೆ ನೀರಿನಿಂದ ಚಾರು ಸಕ್ಕರೆಗಳಿಗೆ ಸಕ್ಕರೆ ಕೂಡಿದಂತೆ ಪರಮಾತ್ಮಕನಾದ ಯೋಗಿಯ ಸೇರಿಕನು ಪರಿಪೂರ್ಣ ಬ್ರಹ್ಮದಿ ಆರು ಯೋಗಕ್ಕೆ ಬೀಳುವರೆ ಪುಣ್ಯವರು ಎಂದ. ಈ ರೀತಿಯಾಗಿರ್ತಕ್ಕಂಥ
ಜೀವನ್ಮುಕ್ತಿಯನ್ನು ಪಡೆದಿರ್ತಕ್ಕಂಥ ಮಹಿಮಾನ್ವಿತರ ದೇವಿಗಳಿಗೆ ಹೇಗೆ ಐಕ್ಯವಾಗಿದ್ದಾರೆ ಅಂದರೆ, ಹಾಲಿನೊಳಗೆ ಹಾಲಿನ ರುಚಿ ಏನಾದರೂ ಕಣ್ಣಿಗೆ ಕಾಣುತ್ತದೆಯೇ, ಸಕ್ಕರೆಯೊಳಗಿನ ಸಿಹಿ ಎಂಬುದು ಏನಾದರೂ ಕಣ್ಣಿಗೆ ಕಾಣುತ್ತದೆಯೇ, ಆ ರೀತಿಯಾಗಿ ಆ ದೇವಿಗಳಿಗೆ ಐಕ್ಯವಾಗಿ ಹೋಗಿದ್ದಾರಂತೆ ಅಂಥ ಜೀವನ್ಮುಕ್ತಿಯನ್ನು ಪಡೆದಿರ್ತಕ್ಕಂಥ ಮಹಾಮಾನ್ವಿತರು. ನಿಂತು ಜೀವನ್ ಮುಕ್ತಿ ವಿವರವನಂತು ಹೇಳಲು ಋಷಭ ಕೇಳುತ್ತ ನಂತು ಓದಾಡುತ್ತ ಜೀವನ್ ಮುಕ್ತಿ ಮಾರ್ಗಕ್ಕೆ ಸಂತಸ ಸಾದ ದೇವಿ ಚರಿತ ದೈತವೆಲ್ಲವ ಕೇಳಿ ಚರಣ ಕಂದು ಬಿದ್ದನು ದೇವಿಗೆಯು ಪರಮೇಶ್ವರಿಗೆ ಎಂದ. ಈ ರೀತಿಯಾಗಿರ್ತಕ್ಕಂಥ ಜೀವನ್ಮುಕ್ತಿ ವಿವರವೆಲ್ಲವನ್ನು ಈಶನಿಂದ ಪಡೆದುಕೊಂಡ ಮೇಲೆ ನಂದೀಶ್ವರನು ತನ್ನ 2 ಕೈಗಳನ್ನು ಮುಗಿದು ಆ ದೇವಿಗೂ ಮತ್ತು ಸಾಕ್ಷಾತ್ಕಾರನಾಗಿರ್ತಕ್ಕಂಥ ಪರಮೇಶ್ವರನಿಗೂ ಕೈ ಮುಗಿದುಕೊಂಡು ಎದುರಿಗೆ ನಿಂತುಕೊಂಡಿದ್ದಾನಂತೆ. ಎಲೆ ಋಷಭ ಕೇಳ ದೇವಿ ಚರಿತವ ನೊಲಿದು ಓದುವ ನಾವ ಪುಣ್ಯನು ತಿಳಿಯದಾವನ ಭಕ್ತಿಯಿಂದಲೇ ಕೇಳುತ್ತಿರುವವನು ಸರ್ವ ನೈಪುಣ್ಯಕ್ಕೆ ಕಾಮ್ಯವ ಕಳೆದು ನಿಶ್ರಾಮದಲ್ಲಿ ಓದಿದ ದಳವದ ಜ್ಞಾನ ಪಾರ್ವತಿ ದೇವಿ ಕರುಣದಲ್ಲಿ ಮತ್ತು ಪಾವನ ಪರಿಸರವಾಡ್ತಕ್ಕಂಥ ಈ ಪಾರ್ವತಿ ಮಹಾತ್ಮೆ ಎಂಬತಕ್ಕಂಥದ್ದು ಈ ದೇವಿ ಚರಿತ್ರೆಯನ್ನು ಯಾರು ಓದುತ್ತಾರೋ ಯಾರು ಕೇಳುತ್ತಾರೋ ಅವರು ಬಹಳ ಪುಣ್ಯವಂತರು ನೋಡುವ ಅಂತ ಹೇಳ್ತಕ್ಕಂಥವನಾಗಿದ್ದಾನೆ. ಆದರೆ ಪುರಾಣದಲ್ಲಿ ಹೇಳಿರಬಹುದು, ನಾವು ಸುಮ್ಮನೆ ಕೇಳಿ ಬರುತ್ತೇವೆ ನಮಗೇನು ಆಗುತ್ತದೆ ಅಂತಕ್ಕಂಥ ಅಪನಂಬಿಕೆ ಇದ್ರೆ ಮಾತ್ರ ಏನೂ ಆಗುವುದಿಲ್ಲ. ಬೇಡರ ಕಣ್ಣಪ್ಪನು ಶಿವನ ಕಣ್ಣಿಗೆ ತನ್ನ ಕಾಲನ್ನೇ ಇಟ್ಟು ಪುಷ್ಪವನ್ನು ಅರ್ಪಿಸಿದನಂತೆ. ಆ ರೀತಿಯಾಗಿ ದೇವಿಯ ಮೇಲೆ ನಮ್ಮ ನಂಬಿಕೆಯನ್ನು ಇಟ್ಟುಕೊಂಡಿರಬೇಕು. ಯಾವಾಗ ಆಗಲಿಲ್ಲ ಅಂದರೆ ನಂಬಿಕೆ ಎಂಬತಕ್ಕಂಥದ್ದು ಬಿಡಬಾರದಂತೆ. ಕೆಲವು ದಿವಸಗಳು ಕಳೆದ ಮೇಲೆ ಈ ದೇವಿಯ ಪಾರಾಯಣದಿಂದ ನಮಗೆ ಆಗ್ತಕ್ಕಂಥ ಕಾರ್ಯಗಳು ಆಗುತ್ತವೆ ಅಂತ ಹೇಳ್ತಕ್ಕಂಥದ್ದಾಗಿದೆ. 1-2 ಅಧ್ಯಾಯದ ವರ್ಗಗಳಿಂದ ನಿತ್ಯಲೋ ಕೇಳಿದಿರಿ ಅದು ಹೌದು ಬಯಕ ದೇವಿ ಸ್ಮರಣೆ ಮಾತ್ರದಲ್ಲಿ ಅಂದು ಆಶ್ಚರ್ಯ ಆಗಲೇನು ಮುಂದೆ ಅರ್ಥದಿ ಓದಿ ಕೇಳುವರಿ ಗಂದು ಆಗದೆ ಎನ್ನುತ್ತಾ ಮೆಟ್ಟಿದನು ಋಷಭವನು. ಈ ರೀತಿಯಾಗಿ ತನ್ನ ಎದುರಿಗೆ ಕರಗಳನ್ನು ಮುಗಿದುಕೊಂಡು ನಿಂತುಕೊಂಡಿರ್ತಕ್ಕಂಥ ನಂದೀಶ್ವರನಿಗೆ ಹೇಳ್ತಕ್ಕಂಥವನಾಗಿದ್ದಾನಂತ ಈಶ್ವರನು 1-2 ಅಧ್ಯಾಯವಾದರೂ ಅರ್ಥಪೂರ್ಣವಾಗಿ ಓದಿಕೊಳ್ಳಿರಿ, ಇಲ್ಲವಾದರೆ ಬಲ್ಲವರಿಂದ ತಿಳಿದುಕೊಂಡು ಓದಿರಿ ಅಂತ ಹೇಳ್ತಕ್ಕಂಥವನಾಗಿದ್ದಾನೆ. ಅಷ್ಟೇ ಅಲ್ಲದಲೇ ಓದುವುದೇನು ಬೇಕಾಗಿಲ್ಲಂತೆ. ಓದುವುದಕ್ಕಿಂತಲೂ ಹೆಚ್ಚಾಗಿರ್ತಕ್ಕಂಥ ಒಂದು ವಿಷಯ ಇದೆ. ಆ ದೇವಿಯ ಮೇಲೆ ನಂಬಿಕೆ ಇಟ್ಟು ಒಂದೇ ಒಂದು ಸಲ ಆ ದೇವಿಯನ್ನು ಸ್ಮರಣೆ ಮಾಡಿದರೆ ಈ ದೇವಿ ಪಾರಾಯಣವನ್ನು ಕೇಳಿದಂತಾಗುತ್ತದೆ ಅಂತೆ, ಓದಿದಂತಾಗುತ್ತದೆ ಅಂತ ಆ ಈಶ್ವರನೇ ಆನಂದೀಶ್ವರನಿಗೆ ಹೇಳ್ತಾನೆ. ದುಷ್ಟರಾದರು ಪ್ರಥಮರೆಲ್ಲರೂ ದುಷ್ಟರಾದರು ಸಿದ್ಧಿಸಾಧ್ಯರು ತುಷ್ಟರಾದರು ಕಿನ್ನರರು ಕಿಂ ಪುರುಷರೆಂಬುವರು ತುಷ್ಟರಾದರು ಮುನಿಜನರು ದುಷ್ಟರಾದರು ಸರ್ವಗಣಗಳು ದೃಷ್ಟಿಯನ್ನೇ ಹೊಂದಿದವು ಪರಿಸ್ಥಿವ ಸ್ಥಾನದ ಒಳಗೆ. ಮತ್ತು ಶಿವನ ಆಸ್ಥಾನದಲ್ಲಿ ನಂದೀಶ್ವರನಿಗೆ ಸುಂದರತರವಾಗಿರ್ತಕ್ಕಂಥ ಈ ಪರಮಾತ್ಮನ ಪಾರ್ವತಿ ಮಹಾತ್ಮೆಯನ್ನು ಹೇಳಿದ ಮೇಲೆ ಆ ಆಸ್ಥಾನದಲ್ಲಿರ್ತಕ್ಕಂಥ ಮುನಿಜನರು ಮತ್ತು ಸಕಲ ದೇವಾನುದೇವತೆಗಳು ಯಕ್ಷ ಕಿನ್ನರ ಕೆಂಪುರುಷ ಸಿದ್ಧ ಸಾಧ್ಯ ಪ್ರತಿಯೊಬ್ಬರೆಲ್ಲರೂ ಆ ಆಸ್ಥಾನದಲ್ಲಿರ್ತಕ್ಕಂಥವರೆಲ್ಲರೂ ಬಹಳ ಆನಂದಭರಿತರಾಗಿ ಹೋಗಿದ್ದಾರಂತೆ. ಅವರೇ ಅಂದಿನ ದಿನ ಈ ದೇವಿ ಚರಿತ್ರೆಯನ್ನು ಕೇಳಿ ಆನಂದ ಹೊಂದಿದರಿಂದ ಮೇಲೆ ನಾವು ಸಹ ಈ ದೇವಿ ಚರಿತ್ರೆಯನ್ನು ಕೇಳುವುದಕ್ಕೆ ಮತ್ತು ಓದುವುದಕ್ಕೆ ಬಹಳ ಪುಣ್ಯ ಮಾಡಿದ್ದೇವೆ. ನಮ್ಮದೊಂದು ಪೂರ್ವಾರ್ಜಿತ ಸುಕೃತದ ಪುಣ್ಯವೇ ಸರಿ ಕೇಳುವವರಿಗೂ ಅಂತ ಹೇಳ್ತಕ್ಕಂಥದ್ದಾಗಿದೆ. ಮುಳಗಿದವುದು ದುಂಬಿಯ ಕಳೆಯವು ಬಳಿಕ ಸಿಹಿ ಚಂಡಿ ನೊಲಿದು ನಲಿದು ಹೊಗಳಿದ ಬಳಿರೆ ಪರ ದೇವಿ ಎಂದೆಳುತ್ತಾ ನಲಿವಿನಿಂದ ಮದ್ದಳೆ ಕೊಂಡೆ ಬಳುಡಿಸಿದಳು ನಂದಿ ನಾಟ್ಯದ ಕಳರೂಪ ತೋರಲಿಕ್ಕೆ ನಡೆಸುದು ಎಂದ. ಮತ್ತು ಆಸ್ಥಾನದಲ್ಲಿ ದೇವಿಯ ಚರಿತ್ರೆಯನ್ನು ಕೇಳಿರ್ತಕ್ಕಂಥ ವ್ಯಕ್ತಿಗಳೆಲ್ಲರೂ ಬೇಡಿಕೆ ಹಣಗಳನ್ನು ಮಾಡ್ತಕ್ಕಂಥವರಾಗಿದ್ದಾರಂತೆ, ಜಯಘೋಷಣೆಯನ್ನು ಮಾಡ್ತಕ್ಕಂಥವರಾಗಿದ್ದಾರಂತೆ, ನಂದೀಶ್ವರನ ಮದ್ದಳೆಯನ್ನು ಬಾರಿಸ್ತಕ್ಕಂಥವನಾಗಿದ್ದಾನಂತೆ, ಅದಕ್ಕೆ ಸರಿಯಾಗಿ ಭೃಂಗೀಶ್ವರನ ನಾಟ್ಯವನ್ನು ಮಾಡ್ತಕ್ಕಂಥವನಾಗಿದ್ದಾನಂತೆ. ಇನ್ನು ಉಳಿದ ದೇವತೆಗಳೆಲ್ಲರೂ ಆ ನಂದಿ ದೆಸೆಯಿಂದ ಅಂದರೆ ಆ ಬಸವೇಶ್ವರನ ದೆಸೆಯಿಂದ ನಾವು ಸಹ ಈ ಮಹಾತ್ಮೆಯನ್ನು ಕೇಳಿದವಲ್ಲ ಅಂತೇಳಿ ಬಹಳ ಸಂತೋಷಗೊಂಡಿದ್ದಾರಂತೆ. ಕೇಳಿದಿರೋ ಸೌನಿಕರ ಪಾರ್ವತಿ ಲೋಲ ಚರಿತವನೆಂದೇ ಸೂತನು ಬಹಳ ಸಂತಸದಿಂದ ಹೇಳಲು ಕೇಳಿದ ಮುನಿ ಜನರು ಒಲಿಯಲಾಡುತ್ತ ದೇವಿ ಚರಿತೆಗೆ ಬಹಳ ಹೋಗುತ್ತ ಸೂತನು ವಿಶಾಲದಿಂದ ನೆನೆದನು ಚಿತಿದಾದಂತ ಆತ್ಮಗುರುವರನ. ಮತ್ತು ಸೂತ ಪುರಾಣಿಕನು ಸೌನಕಾದಿ ಋಷಿಗಳಿಗೆ ಈ
ಪಾರ್ವತಿಯ ಮಹಾತ್ಮೆಯನ್ನು ಹೇಳುತ್ತಿದ್ದಂತೆ ಈ ರೀತಿಯಾಗಿ ಸೂತ ಪುರಾಣಿಕನಿಗೆ ಶೌನಕಾದಿ ಋಷಿಗಳು ಹೇಳ್ತಕ್ಕಂತಹ ಸಮಯದಲ್ಲಿ ಅಲ್ಲಿಯೇ ಇರ್ತಕ್ಕಂಥ ಮುನಿಗಳೆಲ್ಲರೂ ಕೇಳಿ ಸಂತೋಷ ಭರಿತರಾಗಿದ್ದಾರಂತೆ. ಈ ರೀತಿಯಾಗಿ ಒಬ್ಬರ ದೆಸೆಯಿಂದ ಎಷ್ಟೋ ಮಂದಿ ಹಲವಾರು ಮಂದಿ ಸಂತೋಷ ಭರಿತರಾಗಿದ್ದಾರಂತೆ ಈ ಪಾರ್ವತಿಯ ಮಹಾತ್ಮೆಯನ್ನು ಕೇಳಿ. ಮಂಗಳವಾಯಿತು ಪ್ರಥಮರಿಗೆ ಮಹಾಮಂಗಳವಾಯಿತು ಸುರಮುನಿಗಳಿಗೆ ಮಂಗಳವಾಯಿತು ಸಕಲ ಭೂಮಿಗೆ ನಂದಿ ದೆಸೆಯಿಂದ ಮಂಗಳವು ಏಳುವನಿಗೆ ಮಂಗಳವು ಪಾರ್ವತಿಯ ಚರಿತೆಯನು ಮಂಗಳವು ದೊರೆಯುವುದು ಶ್ರೀಸಿದಾನಂದಾತ್ಮ ಗುರುದಯದಿ. ಈ ಸುಂದರತರವಾಗಿರ್ತಕ್ಕಂಥ ಪಾರ್ವತಿಯ ಮಹಾತ್ಮೆಯನ್ನು ಪ್ರಮತಾದಿಗಳು ಮತ್ತು ದೇವತಾದಿಗಳೆಲ್ಲರೂ ಸಂತೋಷ ಪಡಬೇಕಾದರೆ ಆ ಬಸವೇಶ್ವರನ ದಯದಿಂದ. ಇದೇ ರೀತಿಯಾಗಿ ಈ ಗ್ರಾಮದಲ್ಲಿ ಹಿಂದೆ ನಮ್ಮ ಯಜಮಾನರು ಮಾಡಿರ್ತಕ್ಕಂಥ ಈ ಪುಣ್ಯ ಕಾರ್ಯವನ್ನು ನಾವು ಸಹ ನಡೆಸಿಕೊಂಡು ಬಂದಿದ್ದೇವಲ್ಲ, ನಾವು ಸಹ ಅದೇ ರೀತಿಯಾಗಿ ನಂದಿಗೆ ದೆಸೆಯಿಂದ ದೇವತೆಗಳೆಲ್ಲರೂ ಹೇಗೆ ಸಂತೋಷ ಭರಿತರಾದರೋ ನೀವು ಸಹ ಆ ಯಜಮಾನರ ಪರಂಪರೆಯಿಂದ ಇದೇ ಕಾರ್ಯವನ್ನು ಮಾಡುತ್ತಾ ನಾವೆಲ್ಲರೂ ಸಂತೋಷ ಭರಿತರಾಗಿರೋಣ. ಮತ್ತು ಆ ದೇವಿಯ ದಯದಿಂದ, ಆ ದೇವಿಯ ಕೃಪೆಯಿಂದ ನಿಮಗೆಲ್ಲರಿಗೂ ಆ ದೇವಿಯು ಶುಭ ಉಂಟು ಮಾಡಲಿ ಅಂತೇಳಿ ಆ ಚಿದಾನಂದ ಮಾಡಿರ್ತಕ್ಕಂಥ ಗುರುವರನ್ನು ನಾವೆಲ್ಲರೂ ಧ್ಯಾನಿಸೋಣ ಅಂತ ಹೇಳ್ತಕ್ಕಂಥ ನಾವಿದ್ದೇವೆ. इति श्रीमत्परमहंस परिव्राजकाचार्य श्री चिदानंद गुरुवर्य चरण पद्म श्री चिदानंद वधूत विरचित पार्वती महात्म्यो जीवन मुक्ति अष्टशुद्धाय संपूर्ण मंत्र अध्याय पदायुरानवत्तकं मंगलम अस्तु. जया जय नमः पार्वती पदर महादेव राजराजेश्वरी महामाता जय जय श्री सद्गुरुदेवा नमो नमः. ಮತ್ತು ಈ ಪುರಾಣ ಮುಕ್ತಾಯವಾದ ಮೇಲೆ ಮತ್ತು ಒಂದು 5 ಪದ್ಯಗಳನ್ನು ಆರಂಭ ಮಾಡಿ ಬಿಡಬೇಕೆಂದು ಪೂರ್ವಿಕರಿಂದ ಬಂದಂತಾಗಿದೆ. ಅದೇ ರೀತಿ ನಾವು ಸಹ 5 ಪದ್ಯಗಳನ್ನು ನಾವು ಓದಬೇಕಾಗಿದೆ. सांब जय पार्वती हर हर महादेव राजराजेश्वरी महाकाली जय 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 श्री सद्गुरुदेवा नमो नमः. पीठिकाध्याय प्रारंभ. ಪರಮ ಪರದರ ಪರಮ ಮಂಗಲ ಪರಮ ಪೂರ್ಣ ಜ್ಯೋತಿ ಪರಮ ಪರಮ ಚೈತನ್ಯಾತ್ಮ ಪರಮ ಪ್ರಕಾಶ ಪರಮೇಶ ಶರಣ ರಕ್ಷಕ ಸಕಲ ವಿಷ್ಟವ ನಿರುದ್ಧಾವೋದ್ಯಮ ಪುರವನು ಪರವ ಪರಿಚಿದಾನಂದ ಗುರುಮಾರ್ಗ ಮಗೆ ಮಂಗಳವ. ಪರತರ ಪರಮೇಶ್ವರಿ ಪರಮೇಶ್ವರ ಸಮಾನನಾಗಿರ್ತಕ್ಕಂಥ ಚಿದಾನಂದಾತ್ಮ ಗುರುವರನೇ ಸರ್ವ ಜನರಿಗೂ ರಕ್ಷಕನಾಗಿರ್ತಕ್ಕಂಥವನು, ಸರ್ವ ಜನರಿಗೂ ಸುಖವನ್ನೇ ಉಂಟು ಮಾಡುವವನು, ಸರ್ವ ಜನರಿಗೂ ಶುಭವನ್ನೇ ಉಂಟು ಮಾಡತಕ್ಕಂಥ ಚಿದಾನಂದ ಗುರುವಾರಿಯನೇ ನಿನಗೆ ಮಂಗಳ ಮಂಗಳ ಅಂತೇಳಿ ಪುರಾಣವನ್ನು ಮುಂದುವರಿಸ್ತಕ್ಕಂಥವಾಗಿದೆ. ಯೋಗಿಯೋಳು ಶಿವನಂದ ರಾಜ ಯೋಗಿ ಆಜ್ಞೆಗೆ ಪಾತ್ರನಾಗಿಹ ಯೋಗಿಯಾರನೆ ತುಂಗಾಭದ್ರ ತೀರದಲ್ಲಿ ಮೆರೆವ ಯೋಗಿ ವರನಿ ನಿರುತ ಯೋಧ್ಯದಿ ಯೋಗಿಗಳ ದಾತರ ರಾಜ ಯೋಗಿ ಕೊಡೆಯನು ವರಿ ಚಿದಾನಂದಾಖ್ಯ ಗುರುವರನು. ನಾನು ಹಿಂದಿನ ಬಗ್ಗೆ ಹೇಳುವ ರೀತಿ ಯೋಗಿಯವರೊಳಗೆ ರಾಜ ಯೋಗಿಯಾಗಿರ್ತಕ್ಕಂಥವನು ಚಿದಾನಂದ ಗುರುವರಿಯರಂತೆ ಈ ರೀತಿಯಾಗಿರ್ತಕ್ಕಂಥ ಚಿದಾನಂದ ಗುರುವು
ತನ್ನ ಗುರುವಿನ ಆಜ್ಞೆಯಿಂದ ತುಂಗಭದ್ರಾ ತೀರದಲ್ಲಿರ್ತಕ್ಕಂಥ ಅಂಬಾಮಠದಲ್ಲಿ ಕುಳಿತು ಆ ದೇವಿಯನ್ನೇ ತಪಸ್ಸಿನಿಂದ ಎದುರಿಗೆ ನಿಲ್ಲಿಸಿಕೊಂಡು ಆ ದೇವಿಯ ತಾನೇ ಆ ದೇವಿಯಾಗಿ ಆ ದೇವಿಯೇ ಬರೆದಿದ್ದಾಳೆ ಎಂಬ ಬಾಡಿಯಲ್ಲಿ ಈ ಪುರಾಣವನ್ನು ಬರೆದಿದ್ದಾನಂತೆ. ಇದರಲ್ಲಿ ಒಂದು ಅಕ್ಷರವೂ ನಾವು ಅಪನ್ವಿಕ ಮಾಡಬಾರದು ಅಂತ ಹೇಳ್ತಕ್ಕಂಥ ಮಾಹಿತಿ. ಆತನ ನಿಜ ಶಿಷ್ಯರಾರನು ಪಾತಂಕಗಳು ಬರೆದು ಸರ್ವವ ದೂತ ಗುರು ಚಿದಾನಂದರು ಗುರುವಿನ ಆಜ್ಞೆಯಲ್ಲಿ ಓದು ಹೇಳಿದ ದೇವಿ ಚರಿತವ ಮಾತು ತಿಳಿ ಧರ್ಮಾರ್ಥ ಕಾಮ್ಯವ ಖ್ಯಾತ ಮೋಕ್ಷವು ಸಿದ್ಧಿಯಾಗಲಿ ಜಗಕ್ಕೆ ತಾನಿಗುವುದು. ಮತ್ತು ಆ ಚಿದಾನಂದಾತ್ಮನಾಗಿರ್ತಕ್ಕಂಥ ಗುರುವಿನ ಆಜ್ಞೆಯಂತೆ ಈ ದೇವಿ ಚರಿತೆ ಎಂಬತಕ್ಕಂಥದ್ದು ಧರ್ಮ ಅರ್ಥ ಕಾಮ್ಯ ಮೋಕ್ಷಾದಿಗಳನ್ನು ಉಂಟು ಮಾಡತಕ್ಕಂಥದ್ದಂತೆ ಈ ದೇವಿ ಚರಿತೆಯು ಈ ರೀತಿಯಾಗಿರ್ತಕ್ಕಂಥ ಈ ದೇವಿ ಚರಿತೆಯನ್ನು ನಿರ್ಮಾಣ ಮಾಡಿದ್ದಾನಂತೆ ಆ ಚಿದಾನಂದ ಗುರು ಬರೆಯಲು. ಶುದ್ಧ ಬುದ್ಧ ವಸ್ತುವೆನಿಸುವ ಸಿದ್ಧ ಪರ್ವತದಲ್ಲಿ ನಿಂತಿರೋ ದಿಗ್ಗಂಬಂಗ ಬಗಳಾಮುಖಿಯ ಸಾಕ್ಷಾತ್ಕಾರ ತಾನಾಗೆ ಬುದ್ಧಿವಂತರ ಓದಿವನವಿಷ್ಟುತ್ತದನ್ನು ಪಡೆಯಲಿಕ್ಕೆ ಬೇಡಿದೆ ಬುದ್ಧಿವಾದದ ದೇವಿ ಚರಿತೆಯವನು ಜಗವೆಲ್ಲ. ಈ ರೀತಿ ನಾನು ಮೊದಲೇ ಹೇಳಿದೆನಲ್ಲ, ಶುದ್ಧ ಬುದ್ಧ ವಸ್ತುವೆನಿಸಿರ್ತಕ್ಕಂಥ ಸಾಕ್ಷಾತ್ ಪರಬ್ರಹ್ಮ ಸ್ವರೂಪಳಾಗಿರ್ತಕ್ಕಂಥ ಸಾಕ್ಷಾತ್ ನಿರಾಳಂದಕರವಾಗಿರ್ತಕ್ಕಂತಹ ಸಾಕ್ಷಾತ್ ದೇವಿಯನ್ನೇ ಒಲಿಸಿಕೊಂಡು ಈ ದೇವಿ ಚರಿತೆಯನ್ನು ಬರೆದಿದ್ದಾನಂತೆ. ಎಲ್ಲ ಜನರು ಬುದ್ಧಿಯಿಂದ ಓದಿ ಕೇಳಿ ಮನಾನಂದಗೊಳ್ಳಿ ಅಂತ ಹೇಳ್ತಕ್ಕಂಥ ಮಾತಿದ್ದಾರೆ. ಜ್ಞಾನ ಮಾರ್ಗದಿಂದಲೇ ಜ್ಞಾನ ಸಿಂಧುವ ಹೇಳುವೆನು ಜ್ಞಾನ ಸಿಂಧುವಿನೊಳಗೆ ಸತ್ವ ತತ್ವ ತಿಳ್ಕೊಳ್ಳಿ ಏನು ಜ್ಞಾನವ ಬೇಡದೆ ನೀ ಧ್ಯಾನಿಸರಿ ದೇವಿ ಚರಿತವ ನೋವನಿಲ್ಲದೆ ಸಿದ್ಧಿಯಾವುದು ಸತ್ಯ ಸತ್ಯವಿದು. ದೇವಿ ಚರಿತೆ ಅಲ್ಲ ಬಂದಲೇ ಜ್ಞಾನವನ್ನು ತಿಳಿಯಬೇಕಾದರೆ ಜ್ಞಾನ ಸಿಂಧುವನ್ನು ಬರೆದಿದ್ದಾನಂತೆ. ಏನು ಕಾಮ್ಯ ಅಂದರೆ ನಮಗೆ ಯಾವ ಥರವಾಗಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳಿರುವೋ ನಿಷ್ಕಾಮ್ಯ ಭಕ್ತಿಯಿಂದ ಆ ದೇವಿಯ ಚರಿತೆಯನ್ನು ಓದಿದರೆ ಕೇಳಿದರೆ ಮತ್ತು ಈ ಬಹಳ ನಿಷ್ಠೆಯಿಂದ ಇದ್ದರೆ ಕಾರ್ಯವು ಸಿದ್ಧವಾಗುತ್ತದೆ ಎನ್ನುವುದು ಅಂತ ಹೇಳ್ತಕ್ಕಂಥದ್ದಾಗಿದೆ. ಸಾಂಬ ಜಯ ನಮ ಪಾರ್ವತಿ ರಾಜರಾಜೇಶ್ವರಿ ಮಹಾಕಾಳಿಗೆ ಜೈ ಜೈ ಜಯ ಶ್ರೀ ದೇವದೇವ ನಮೋ ನಮಃ. ಡೊಳ್ಳಕ್ಕೆ ಬರಯ್ಯ